ಎಲ್ಲ ನಮ್ಮ ದೇಶದಾಗ ಇವತ್ತು ಬೆಂಗಳೂರಿನಾಗ ಇವತ್ತು ಎಷ್ಟೋ ಜನ ಈ ದೇಶದ ಪಾಸ್ಪೋರ್ಟ್ ಇಲ್ಲ, ಈ ದೇಶದಲ್ಲಿ ನುಸುಳಿ ಬಂದು ಇವತ್ತು ಹಂಗೆ ನಾವು ಬಿಟ್ಕೊಂಡು ಹೋದರೆ, ಹಿಂಗೇ ನಾವು ಸಮಾಜದಲ್ಲಿ ನಾವು ಒಕ್ಕಟ್ಟನ್ನು ಆಗದೇ ಇದ್ದರೆ ಬಹುಶಃ ಕರ್ನಾಟಕನೂ ಕಾಶ್ಮೀರ ಆಗೋದ್ರಲ್ಲೇ ಏನು ದೊಡ್ಡ ಸಮಯ ಇಲ್ಲ. ನಾವು ಜಾಗೃತಿ ಆಗಬೇಕಾಗಿತ್ತು. ಇವತ್ತು ಜಾಗೃತಿ ಆಗಿತ್ತು ಅಂತೇಳೇ ಇವತ್ತು ನೋಡಿ ನಾವು ಬರುವಂಥ ಕಾರ್ಯಕ್ರಮದಲ್ಲಿ ಇಲ್ಲಿ 4-5 ಸಾವಿರ ಜನ ಸೇರ್ಯಾರ. ಖರೆ ಅಂದರೆ ಮುಂಜಾನೆ ಬರಬೇಕಾಗಿತ್ತು. ಅದು ಮುಂಜಾನೆ ನಮ್ಮ ಬಿಜಾಪುರದಲ್ಲಿ ಸಿಕ್ಕಾಪಟ್ಟೆ ಕಾರ್ಯಕ್ರಮ ಇದ್ದು ಪಾಪ ಈ ಭಾಗದ ಶಾಸಕರು ಬಂದು ಹೋದರು. ಆದರೆ ನಮಗೆ ಆ ಟೈಮಿಗೆ ಬರಲಿಕ್ಕಾಗಲಿಲ್ಲ. ಯಾಕಂದರೆ ನಾವೆಲ್ಲರೂ ಇವತ್ತು ಜನ ಜಾಗೃತಿ ಆಗ್ತದೆ. ಅದರಲ್ಲಿ ವಿಶೇಷವಾಗಿ ನಮ್ಮ ಯುವಕರು ಅವ್ರಿಗೆ ಗುರ್ತಾಗ್ತದೆ ಜಗತ್ತಿನಾಗ ಏನು ನಡೆದದೆ, ಹೆಂಗೆ ವರ್ಲ್ಡ್ ವಾರ್ ನಡೆದಂಗೆ ನಡೆದೈತಿ. ಆದರೆ ನಮ್ಮ ದೇಶಕ್ಕೇನೂ ಆಗಲಾಗೈತಿ. ನಾವು ಆರಾಮದೀವಿ, ಸುರಕ್ಷಿತ. ಅಮೇರಿಕಾದವ್ರು ಬಂದು ಇಲ್ಲಿ ಬಾಂಬ್ ಹಾಕ್ತಾರೆ, ಇಸ್ರೇಲದವ್ರು ಬಂದು ಇರಾನ್ದಾಗ ಹೋಗಿತಾರೆ, ದುಬೈದಾಗ ಹೋಗಿತಾರೆ, ಪಾಕಿಸ್ತಾನದಾಗೂ ಇನ್ನು ಮ್ಯಾಗ ಹೋಗ್ಯಾರ ಅದಾರ. ಯಾಕಂದ್ರೆ ಈ ದೇಶ ಇವತ್ತು ನೆಮ್ಮದಿ ಶಾಂತಿಯಿಂದ ಯಾಕೈತಪ್ಪ ಅಂದ್ರೆ ನಮ್ಮಲ್ಲಿ ಹಿಂದೂಗಳ ಸಂಖ್ಯೆ ಹೆಚ್ಚೈತೆ ಅಂತೇಳಿ ಶಾಂತಿ ಇದೆ. ಜಗತ್ತಿನಾಗ ಯಾರು ಇಲ್ಲಿಯವ್ರು ಅದಾರಲ್ಲ ಅಶಾಂತಿ ಮೂಡೋರು, ಅವ್ರು ಯಾವ ದೇಶನಾಗ ಅದಾರ, ಯಾವ ದೇಶನಾಗೂ ನೆಮ್ಮದಿ ಇಲ್ಲ. ಇಲ್ಲಿ ಕಂಟ್ರೋಲ್ ಯಾಕೈತಂದ್ರೆ ಒಂದು ನರೇಂದ್ರ ಮೋದಿಯವರು ಕಾರಣ, ಒಂದು ಯೋಗಿ ಆದಿತ್ಯನಾಥರು ಕಾರಣ. ಕರ್ನಾಟಕದಾಗ ಇವತ್ತು ಎಲ್ಲಿ ಹೋದಲ್ಲಿ JCB ಹವಾ ಭಾಳ ಐತಿ. ಯಾಕೆ JCB ಹವಾ ಐತಪ್ಪ ಅಂದ್ರೆ ಇಂಥವೊಬ್ಬ ಬರಬೇಕಾಗೈತೆ ಅವ್ರಿಗೆ. ಈ ನಾಟಕ ಮಾಡೋ ರಾಜಕಾರಣಿಗಳು ನೋಡಿಬಿಟ್ಟಾರೆ, ಸಾಕಾಗೈತೆ. ಈ ಅಪ್ಪ ಗಣನ ಮಗ ಮುಖ್ಯಮಂತ್ರಿ ಆಗೋದು, ಮಗ ಗಣನ ಮೊಮ್ಮಗ ಮುಖ್ಯಮಂತ್ರಿ, ಇವ್ರೇನು ಜಿತ್ತದಾಳೆ ಇನ್ನು ನಾವೆಲ್ಲ ಸಾಕಲ್ಲ. ರಗಡ್ ಮಾಡಿಕೊಡ್ರಿ, ತಿಂದಿರಿ, ಉಂಡ್ರಿ, ತಲೆ ಬೋಳ್ಸ್ ಎಲ್ಲ ಜನರದು ಎಷ್ಟ ಮಾಡ್ಕೊಂಡ್ರಿ. ಹಿಂದಾರೆ ಬಿಡ್ರಪ್ಪ. ನಮಗ ನಮ್ಮ ಹುಡುಗರು ನೋಡಿ ಕರ್ನಾಟಕದಾಗ 3 ಲಕ್ಷ ಖಾಲಿ ಹುದ್ದೆ ಅದಾವು. 2,88,000 ಸರ್ಕಾರಿ ಹುದ್ದೆ ಖಾಲಿ ಅದಾವೆ. 1 ಲಕ್ಷ ಹುದ್ದೆ ನಿಗಮ ಮಂಡಳಿ ಖಾಲಿ ಅದಾವೆ. ಅದನ್ನು ತುಂಬಲಿಕ್ಕೆ ತಯಾರಿಲ್ಲ. ಬರೀ ಹೆಣ್ಮಕ್ಳಿಗೆ 2,000 ಕೊಟ್ಟಿನಿ, ಫ್ರೀ ಬಾಸ್ ಕೊಟ್ಟಿನಿ. ಹೆಣ್ಮಕ್ಳು ಕೊಟ್ಟರು, ಗಂಡಸರ ಕಡೆ ಕಸ್ಕೊಂಡ್ರು. ನೋಡ್ರಿ, ನಿನ್ನೆ ಯಾರು ಕೇಳಿದೆ 56 ಪೈಸೆ ಕರೆಂಟ್ ಮತ್ತೆ ಹೆಚ್ಚಾಯಿತು. ನಿಮಗೆ ಕೊಡ್ತಾರ, ನಿಮಗೆ ತಿಳಿಯಲಾಗೈತಿ. ಯಾಕಂದ್ರೆ ನಾ ಹೇಳೋದು ಒಂದು ಪಂಚ ತತ್ವಗಳು ಈ ರಾಜ್ಯಕ್ಕೆ ಬೇಕಾಗ್ಯಾವ. ಬಸವಣ್ಣವ್ರು ಏನು ಹೇಳ್ಯಾರ? ಕಾಯಕವೇ ಕೈಲಾಸ, ಕೈ ಕೆಸರಾದರೆ ಬಾಯ ಮೊಸರು. ಎಷ್ಟು ಅರ್ಥ ಐತೆ ನೋಡಿದ್ರೊಳಗೆ. ಕಾಯಕವೇ ಕೈಲಾಸ ಅಂದ್ರೇನು? ಜನರಿಗೆ ನೀರಾವರಿ ಮಾಡಬೇಕು, ಸರಿಯಾಗಿ 10 ತಾಸು ಕರೆಂಟ್ ಕೊಡಬೇಕು. ಅವ್ರು ದುಡಿಲಕ್ಕೆ ತಯಾರದಾರ, ಅದನ್ನು ಮಾಡೋದಿಲ್ಲ. 2,000 ರೂಪಾಯಿ ಕೊಟ್ಟಾರೇನು, ನೀವು ತೊಗೊಂಡಿರೇನು? ಹಾಂ, ಕೈ ಕೆಸರಾದರೆ ಬಾಯ ಮೊಸರು. ದುಡಿದು ತಿನ್ರಿ ಅಂತ ಹೇಳ್ಯಾರ ಬಸವಣ್ಣವ್ರು. ಪುಕ್ಷಟ್ ತಿನ್ಬೇಡ್ರು, ದುಡಿದು ತಿನ್ರಿ. ದುಡಿದ್ಬೇಕಾದ್ರೆ ಏನು ಮಾಡಬೇಕು? ಸರ್ಕಾರ ನೀರಾವರಿ ಯೋಜನೆಗಳನ್ನು ಮಾಡಬೇಕು. ಇವತ್ತು ಕೃಷ್ಣಾ ನದಿ ಮ್ಯಾಗ ಸುಮಾರು 10 ಲಕ್ಷ ಎಕರೆ ಇನ್ನೂ ನೀರಾವರಿ ಆಗ್ತದೆ. ನಮ್ಮ ಮೊನ್ನೆ ಹೇಳಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರಿಗೆ, ನೀವು ಗ್ಯಾರಂಟಿ ಕೊಡ್ರಿ. ಯಾರು ಕಡು ಬಡವ್ರು ಅದಾರ, ಯಾರು ಕಠಿಣ ಪರಿಸ್ಥಿತಿ ಅದ ಅಂಥ ಬಡವ್ರಿಗೆ ಕೊಡ್ರಿ, ಅದೇನು ತಪ್ಪಿಲ್ಲ. ಆದ್ರೆ ಈ ರಾಜ್ಯದಲ್ಲಿ ನಮ್ಮ ರೈತರಿಗೆ ಕೃಷ್ಣಾ ಉತ್ತರ ಕರ್ನಾಟಕ ಅಭಿವೃದ್ಧಿ ಆಗಬೇಕಾದ್ರೆ 1,16,000 ಕೋಟಿ ರೂಪಾಯಿ ಸಾಲ ತೆಗಿಲಕತ್ತೀರಿ. ಎದಕ್ಕೆ ತೆಗಿಲಕತ್ತೀರಿ? ಗ್ಯಾರಂಟಿದು 65ರಿಂದ 70,000 ಕೋಟಿ ಸರ್ಕಾರಿ ನೌಕರದಾರ ಪಗಾರ ಮಾಡ್ಲಿಕ್ಕೆ ರೊಕ್ಕ ತೆಗಿಲಕತ್ತಾರೆ ಸಾಲ. ಮತ್ತೇನು ನಿಮಗೇನು ಬೇರೆ ಸ್ಕೀಮ್ ತರೋದಕ್ಕಲ್ಲ. ನಿಮಗೆ 8 ಲಕ್ಷ ಕೋಟಿ ಆಗೈತಿ ಈಗ ಸಾಲ ಕರ್ನಾಟಕ ಮ್ಯಾಗ. ನೀವೇನು ಹತ್ತೀರಿ ಬಿಡ್ರಿ, ಸರ್ಕಾರಕ್ಕಾಗೈತೆ, ನಮಗೇನು ಆಗ್ತದೆ. ಅದು ಮುಂದೆ ನಿಮ್ಮ ಹೊಲದ ಉತ್ತಾರೆ ಮ್ಯಾಗ ಭುಜ ಕೂತ ಮ್ಯಾಗ ಹತ್ತೀರಿ, ಯಪ್ಪ ಇದು ನಮಗೆ ಮಾಡಿದ್ರಪ್ಪ. ನಾ ಸಿದ್ದರಾಮಯ್ಯ ಮಾನ್ಯ ಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡಿಕೊಂಡೆ,
1,16,000 ಕೋಟಿ ತೆಗೆದಿರಲ್ಲ, ತೆಗೀರಿ. ಆದ್ರೆ ಇನ್ನೂ 1,00,000 ಕೋಟಿ ರೂಪಾಯಿ ತೆಗೀದೇ ಒಂದು ಗಾವಿಗೆ ತೆಗೆದು ಬಿಡ್ರಿ. ತೆಗೆದು ಆ ನೀರಾವರಿ ಏನೈತಲ್ಲ ಕೃಷ್ಣಂದು ಎಷ್ಟು ಬೇಕು, 50,000 to 60,000 ಕೋಟಿ ರೂಪಾಯಿ ಭೂಮಿ ಕಳ್ಕೊಂಡ್ರೆ ರೈತರಿಗೆ ಕೊಡಬೇಕು. ಇವ್ರು ಏನು ಘೋಷಣೆ ಮಾಡ್ಯಾರ, 30 ಲಕ್ಷ ರೂಪಾಯಿ ಒಣ ಬೇಸಾಯ, 40 ಲಕ್ಷ ರೂಪಾಯಿ ನೀರಾವರಿ ಇದ್ದವ್ರಿಗೆ. ಈಗ ಅಂಥ ರೈತರಿಗೆ ಒಮ್ಮೆ ಕೊಟ್ಟು ಬಿಟ್ರೆ, ಒಂದೇ ದಿವಸ ಅವ್ರ ಖಾತೆಗೆ ಹಾಕಿಬಿಟ್ರೆ ಆ ರೈತ ಎಲ್ಲರೂ ಬೇರೆ ಕಡೆ ಜಮೀನು ತೊಗೋತಾನೆ, ತನ್ನ ಜೀವನ ಅದೂ ಇಲ್ಲ. 3 ವರ್ಷ ಕೊಡೋರತ್ತ ಇಟ್ಟಿಟ್ಟು ಕೊಟ್ಟು ಅಂದ್ರೆ ಸತ್ಯನಾಶ ಆಗಿ ಹೋಗ್ಬೇಕು ರೈತ. ಇನ್ನು ನೀರು ಸುಮಾರು 10 ಲಕ್ಷ ಎಕರೆಗಿಂತ ಹೆಚ್ಚು ಬರುವಂಥ ನೀರಿಗೆ ಇವತ್ತು ಬರೇ ನೋಡ್ರಿ, ಅವತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಆಲ್ಮಟ್ಟಿ ಡ್ಯಾಮ್ ಕಟ್ಟಾಗ ಒಟ್ಟೆ ಪ್ರಾಜೆಕ್ಟ್ ಕಾಸ್ಟು ಎಷ್ಟಿತ್ತು, 1,000 ಕೋಟಿ ಇತ್ತು. 63-64. ಈಗಾಗಲೇ 1.5 ಲಕ್ಷ ಕೋಟಿ ರೂಪಾಯಿ ಖರ್ಚು ಮಾಡ್ಯಾರ, ಇನ್ನೂ 1.5 ಲಕ್ಷ ಕೋಟಿ ರೂಪಾಯಿ ಬೇಕು. ಇದು ಒಮ್ಮೆ ಜಟ್ಪಟ್ಟು 1-2 ವರ್ಷನಾಗ ಮುಗಿಸ್ಬಿಟ್ರೆ ಎಲ್ಲರೂ ನೀರಾವರಿ ಬತ್ತಂದ್ರೆ ರೈತರು ತಾವೇ ಅನುಕೂಲಿಸ್ತಾಗ್ತಾರೆ. ನಿಮ್ಗೆ ಯಾಕೆ ಗ್ಯಾರಂಟಿ 10 ಕಿಲೋ ಅಕ್ಕಿ ಯಾವ ಮಗ್ಗು ಬೇಕಾಗೈತಿ, ನಿಮ್ಗೆ ನಿಮ್ಗೆ ಹೇಳ್ಯಾನ. ಇದು ಬಿಟ್ಟು ಮರಣ ಉತ್ತಾರ ಇದ್ದಿದ್ದು 25 ರೂಪಾಯಿ ಇದ್ದಿದ್ದು 100 ರೂಪಾಯಿ ಮಾಡ್ಯಾರ. ಯಾವುದ್ರಾಗ ಹಾಕ್ಯಲ್ಲಿ ಹೇಳ್ರಿ ಟ್ಯಾಕ್ಸ್ ಎಲ್ಲನೂ ಹಾಕ್ಯಾರ. ಆ ಕಡೆ ತೆಗೆದು ಈ ಕಡೆ ಕೊಡ್ತಾರೆ, ಈ ಕಡೆ ತೆಗೆದು ಆ ಕಡೆ ಕೊಡ್ತಾರೆ. ನಿಮಗೂ ಬರೀ 2,000 ನೋಡ್ಕೊತ್ಕೊಂಡಿರ್ತೀರಿ. ಅದು ಪೂರ್ತಿ 12 ತಿಂಗಳು ಕೊಡೋದಿಲ್ಲ, 1 ತಿಂಗಳದ್ದು ಗಪ್ ಮಾಡ್ಯಾರ. ಮನೆ 5,000 ಕೋಟಿನೇ ಗಪ್ ಆಗೈತಿ, ನಾ ಲೆಕ್ಕ ಸಿಗಲಾಕ ತಯಾರಿಲ್ಲ. ವಿಧಾನಸಭೆ ಒಳಗೆ ಭಾಳ ಚರ್ಚೆ ಆಯಿತು. ಅಂದ್ರೆ ನಾ ಯಾಕೆ ಹೇಳ್ತೀನಿ ಅಂದರೆ, ಬಸವಣ್ಣವ್ರು ಹೇಳ್ದಂಗೆ ರೈತರಿಗೆ ನೀರು ಕೊಡ್ರಿ, ಕರೆಂಟ್ ಕೊಡ್ರಿ. ನಮ್ಮ ಹುಡುಗರು ಇಟ್ಟು ಕಲ್ತಾರೆ. ನೀವೆಲ್ಲ ಹಳ್ಳಿಯಾಗಿ ಎಷ್ಟು ಮಂದಿ ಪಾಪ ನಿಮ್ಮ ಮನೆ ಒತ್ತಿ ಇಟ್ಟು ಹೊಲದ ಮ್ಯಾಗ ಸಾಲ ಮಾಡಿ ಎಲ್ಲೋ ಕೈಗಾಡ ತಂದು ನಿಮ್ಮ ಮಕ್ಕಳಿಗೆ ಇಂಜಿನಿಯರಿಂಗ್ ಮಾಡಿರಿ. ಅವರೇನೋ ಇದ್ರಾಗ KPSC ಒಳಗೆ ಸೆಲೆಕ್ಷನ್ ಆಗ್ಬೇಕತ್ತೇನೋ ಮಾಡಿರಿ, ನೇಮಕಾತಿನೇ ಆಗಲಾಗೈತಿ. ಎಲ್ಲ ಹುಡುಗರು ಲುಂಗಿ ಸುತ್ತಕೊಂಡು ಹಳ್ಳಿಯಾಗ ಸುಮ್ಮನೆ ಗಿಡದ ಕಟ್ಟಿಗೆ ಕೊಂಡ್ರಲಾಕತ್ತಾರ. ಅವ್ರಿಗೆ ಇನ್ಸಲ್ಟ್ ಆಗ್ತದೆ. ನಾನು MBA ಕಲ್ತೀನಿ, ಹೊಲಕ್ಕೆ ಹೆಂಗೆ ಹೋಗೋದು, ನಾನು ಇಂಜಿನಿಯರ್ ಕಲ್ತೀನಿ, ಹೊಲಕ್ಕೆ ಹೆಂಗೆ ಹೋಗೋದು. ಆದರೆ ಅವ್ರಿಗೆ ನೌಕರಿಯರಿಗೆ ಸಿಗಬೇಕಲ್ಲ. 2,88,903 ಸರ್ಕಾರಿ ಹುದ್ದೆ ಕಾಲದ ತುಂಬಲಾಕ ತಯಾರಿಲ್ಲ. ಇವತ್ತು ನೋಡ್ರಿ, ಧಾರವಾಡದಾಗ ಹುಡುಗರು ಸ್ಟ್ರೈಕ್ ಮಾಡಿದ್ರೆ ಅವ್ರನ್ನೆಲ್ಲ ಕೇಸ್ ಹಾಕಿ ಬಾಂಡ್ ಬರ್ಸ್ಕೊಂಡು ಇನ್ನೊಮ್ಮೆ ಹೋರಾಟ ಮಾಡಿದ್ರೆ ನಿಮ್ಗೆ ವಾದ ಒಳಗೆ ಆಗ್ತಿರತ್ತ. 3 ಲಕ್ಷ ಹುಡುಗರಿಗೆ ನೌಕರಿ ಹತ್ತಂದ್ರೆ ಇವ್ರ ಮುಂದೆ ಯಾಕೆ 1,000-2,000 ರೂಪಾಯಿ ಬಿಕ್ಕಿ ಬಿಡ್ಬೇಕ್ರಿ. ಆ ಗ್ರ್ಯಾಜುಯೇಟ್ ಹೋದವ್ರಿಗೆ 2,000 ರೂಪಾಯಿ ಕೊಡ್ತೀನಿ ಅಂದ್ರೆ 2,000 ಕೊಟ್ಟು ಹೌದಲ್ಲ ರೀ? 2,000 3,000 3,000. ಡಿಗ್ರಿ ಆದವ್ರಿಗೆ 4,000. ಇದು ಕೊಟ್ಟಲ್ಲ. ಯಾರ್ಯಾರು ಕೊಟ್ಟಾರೇನ್ರಿ ರೊಕ್ಕ? ಎಲ್ಲಿದ್ದು ಕೊಡ್ತಾರೀ? ಅದನ್ನೆಲ್ಲ ಕುಡಿದು ಬಿಟ್ಟು ನೌಕರಿಗೆ ತೊಗೊಂಡ್ಬಿಟ್ರೆ ದುಡಿತಾರೆ. ಕೈ ಕೆಸರಾದರೆ ಇಲ್ಲೇ ಐತಿ, ಅದನ್ನೂ ಮಾಡ್ಲಾಗ್ತಾ ಇಲ್ಲ. ಮತ್ತು ಬರೇ ಇದೇ ಲೂಟಿ ಅಂದರೆ ಬಸವಣ್ಣವ್ರ ಮೂರ್ತಿ ಎಲ್ಲ ಕೂಡ್ಸಿರ್ತಾರೆ. ಬಸವಣ್ಣವ್ರು ಹೇಳಿದ್ರು ಒಂದೊಂದು ಜಾರಿ ಮಾಡೋದಿಲ್ಲಲ್ಲ. ಸಾಂಸ್ಕೃತಿಕ ರಾಯಭಾರಿ ಅಂತ ಮಾಡ್ಯಾರ ಬಸವಣ್ಣನ. ಎಲ್ಲ ಕಡೆ ಫೋಟೋ ಹಾಕಂದಾರ. ಫೋಟೋ ಹಾಕಿದ್ರೆ ಊಟ ಸಿಗ್ತತ್ತನು ಬಸವಣ್ಣಂದು? ಬಸವಣ್ಣ ಹೇಳಿದ ಸಿದ್ಧಾಂತಗಳನ್ನು ಜನರಿಗೆ ಹೋಗಿ ಮುಟ್ಟಿಸು. ರೊಕ್ಕ ತಿನ್ನೋದು ಬಿಟ್ರಪ್ಪ ರಾಜಕಾರಣಿಗಳು. ನಾ ಹೇಳಿದೆ ವಿಧಾನಸಭೆದೊಳಗೆ ಈರಪ್ಪಣ್ಣ, ಈ ಪೊಲೀಸರದು ಬತ್ತು ನಮ್ಮ ಆರ್ ಅಶೋಕ್ ಒಂದು ಇದನ್ನು ತಂದಿದ್ರು, ಗಮನ ಸೆಳೆಸೋದು. ಏನಂದ್ರೆ ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ, ಇದಕ್ಕೆ ಪೊಲೀಸರು ಕಾರಣ ಅಂತ ಹೇಳಿ. ನಾ ಹೇಳಿದೆ, ಎದ್ದು ಪೊಲೀಸರು ಏನು ಕಾರಣ ಇಲ್ಲ, ನೀವು ಎಲ್ಲೇನು ಕೂತಿರಲಿ 224 ಮಂದಿ ಮಹಾನುಭಾವಗಳು, ನೀವು ಆ ಪೊಲೀಸ್ ಕಡೆ ರೊಕ್ಕ ತಿನ್ನೋದು ಬಿಟ್ಟು ತಾನೇ ಸುಧಾರಣೆ ಆಗ್ತದೆ. ಒಬ್ಬ PSI ಬರ್ಬೇಕಾದ್ರೆ ಅಲ್ಲಿ ಲಿಲಾವ ಚಾಲೂ ಆಗ್ತಾವೆ. ಅವ 5 ಕೊಡ್ತೀನಿ ಅಂದಾನ, ನೀ 6 ಕೊಡ್ತಿದ್ರೆ ನಿನಗೆ ಲೆಟ್ರ್ ಕೊಡೋದು. ಮತ್ತೊಬ್ಬ ಬಂದು 7 ಕೊಡ್ತೀನಿ ಅಂತಾನ, ಮತ್ತೊಬ್ಬ 8 ಇರ್ತಾರೆ. ಮತ್ತು MLAಗಳು ಕೆಲವೊಂದು ಮಂದಿ ಎಷ್ಟು ನಾಲಾಯಕರಾಗ್ಯಾರಂದ್ರೆ 7 ಕೊಟ್ಟು ಒಂದು ತೊಗೋತಾರೆ, ಅವನಿಗೊಂದು ಲೆಟ್ರ್ ಕೊಡ್ತಾರೆ. 8 ಕೊಟ್ಟಂದ್ರೆ ಅವನಿಗೊಂದು ಲೆಟ್ರ್ ಕೊಡ್ತಾರೆ. ಕಡೆಗೆ 10 ಯಾವ ಕೊಡ್ತಾರಲ್ಲ ಅವನಿಗೆ ಫೈನಲ್ ಲೆಟ್ರ್ ಹತ್ತು ಕೊಡ್ತಾರೆ. ಮುಂದೆ 7-8 ಕೊಟ್ಟಿರ್ತಾರಲ್ಲ ಪೊಲೀಸರು, ಹೊಳ್ಳಿ ರೊಕ್ಕ ಕೊಡ್ಬೇಕಾ ಬೇಡ? ಪಾಪ ಅವ್ರು ಕೊಡೋದೇ ಇಲ್ಲ. ಅವು ಒಳಗೆ ಇವು ಒಳಗೆ. ನಾ ಬೆಳಗಾವಿ ಅಧಿವೇಶನದಾಗ 2 ವರ್ಷರೇ ಪೊಲೀಸರು ಅಧಿಕಾರಿಗಳು 2 ವರ್ಷ ಇರಬೇಕಪ್ಪ ಒಂದು ಪೊಲೀಸ್ ಸ್ಟೇಷನ್ದಾಗ.
ಅವ ಪೊಲೀಸ್ ಸ್ಟೇಷನ್ಗೆ ನಮ್ಮ ಒಬ್ಬ ಪೊಲೀಸ್ ಆಫೀಸರ್ ಬಂದ್ರೆ ಆ ಅವ್ನ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯೊಳಗೆ ಯಾರು ಲಫಂಗರು ಅದಾರ, ಯಾರು ಒಳ್ಳೆಯವರು ಅದಾರ, ಯಾರು ಪಿಕ್ ಪಾಕೆಟ್ ಅದಾರ ಅವ್ರನ್ನು ಗುರ್ತಾಗ್ಬೇಕಲ್ಲ. 6 ತಿಂಗಳು ಗುರ್ತಾಗಿರ್ತದೆ, 8ನೇ ತಿಂಗಳು MLA ಫೋನ್ ಮಾಡ್ತಾನೆ, ನಿಂದು ಮುಗಿಲಾಕ ಬತ್ತಪ್ಪ 1 ವರ್ಷಕ್ಕೆ, ಮತ್ತೊಬ್ಬ 12 ಕೊಡ್ತಿಲ್ಲ ತಾನು, ಏನೈತಿ ಅವ ಮತ್ತೆ 12 ಕೊಡ್ತು. ಅವ ಏನು ಮಾಡ್ತಾನೆ ಪಾಪ ರೋಡ್ ಮ್ಯಾಗ ನಿಂತು ನೀವು ತ್ರಿಬಲ್ ಸೀಟ್ ಹೋಗ್ತಿರ್ತೀರ, ಏಯ್ ಸೈಡ್ ತಗೋ ಅಂತಾಳೆ. ಆ ಥರ ಇಲ್ಲ, ಕಬ್ಬಿನ ಗಾಡಿ ಸೈಡ್ ತಗೋ, ಹಿಂದೆ ಲೈಟ್ ಇಲ್ಲ ಮುಂದೆ ಲೈಟ್ ಇಲ್ಲ. ನಿಮ್ಗೆ ಹಿಂದೆ ಮುಂದೆ ಲೈಟ್ ಇದ್ರೆ ತಲೆ ಮ್ಯಾಗ ಲೈಟ್ ಇಲ್ಲ ತಾನ. ಭ್ರಷ್ಟಾಚಾರ. ನಾ ಅದಕ್ಕೆ ಹೇಳಿದೆ MLAಗಳು ನೀವು ರೊಕ್ಕ ತಿನ್ನೋದು ಬಿಡ್ರಿ ಮೊದಲು. ಎಲ್ಲಿವರೆಗೆ ಪೊಲೀಸ್ ಇಲಾಖೆದ ರೊಕ್ಕ ತಿಂತೀರಿ, ಸಣ್ಣ ಸಣ್ಣ ಇಲಾಖೆದ ರೊಕ್ಕ ತಿಂದ್ರೆ ಭ್ರಷ್ಟಾಚಾರ ಹೆಂಗೆ ಕಡಿಮೆ ಆಗ್ತೈತೆ ರೀ? ಅದಕ್ಕೆಲ್ಲರೂ ಮೇಜ್ ಕೂತಿದ್ರು, ಬೈದು ಕೂತಿದ್ರು, ಏನಂದ್ರೆ ಕೂತಿದ್ರು, ಒಟ್ಟು ನಾ ಮಾತಾಡಿದಾಗ ಸಪೋರ್ಟ್ ಮಾಡಿದ್ರು. ಅದಕ್ಕೆ ನಾ ಹೇಳ್ತಾ ಇದ್ದೀನಿ ಬಂಧುಗಳೇ, ಈ ದೇಶ ಜಾಗೃತಿ ಆಗಿದೆ. ಈ ದೇಶದಲ್ಲಿ ಇವತ್ತು ಹಿಂದುತ್ವ ಎಲ್ಲ ಜಾತಿಗಳ ಮೀರಿ ಇವತ್ತು ಹಿಂದುತ್ವ ಬೆಳಿಲಾಕತ್ತದ. ಇವತ್ತು ಬಸವಣ್ಣವ್ರನ್ನು ಒಂದೇ ಸಮಾಜಕ್ಕೆ ನಿಂದ್ರಿಸಿಬಿಟ್ಟಿದ್ರು, ಲಿಂಗಾಯತರು. ಬಸವಣ್ಣವರು ಸ್ವಂತ ಅವರು ಜಾತಿ ಬ್ರಾಹ್ಮಣರು. ಅವರು ಸಮಾಜ ಸುಧಾರಣೆಗಾಗಿ ಲಿಂಗವನ್ನು ಪೂಜೆ ಮಾಡಿ ಲಿಂಗಾಯತರಾದರೆ ಹೊರತು ಅವರು ತಮ್ಮ ಜನರ ಮೇಲೆ ಏನೋ ಒಂದು ನಮ್ಮ ಬಸವಣ್ಣವ್ರ ವಚನಗಳು ಎಷ್ಟು ಸರಳವಾಗಿ ಭಾಳ ಅದ್ರಾಗ ಏನು ಹಿಂದಕ್ಕೆ ಸಂಸ್ಕೃತದ್ದು ನಮಗೆಲ್ಲ ತಿಳಿತಿದ್ದಿಲ್ಲ. ಆ ಕಾಲದಾಗ ಬಸವಣ್ಣವರು ಜನಸಾಮಾನ್ಯರಿಗೆ ಅಸ್ಪೃಶ್ಯತೆ ಹೋಗಬೇಕು. ಇವತ್ತು ಹೇಳಿದ್ರಲ್ಲಿ ಈರಪ್ಪಣ್ಣ ಕಡಾಡಿಯವರು ಬುದ್ಧ, ಬಸವ, ಅಂಬೇಡ್ಕರ್. ಮೊದಲು ಬುದ್ಧ ಅಸ್ಪೃಶ್ಯತೆ ವಿರುದ್ಧ ಪ್ರಾರಂಭ ಮಾಡಿದ್ರು, ಮುಂದೆ ಬಸವಣ್ಣವರು. ಇವತ್ತು ನೋಡ್ರಿ, ಅನುಭವ ಮಂಟಪದಲ್ಲಿ ಮಹಿಳೆಯರಿಗೆ ಸಮಾನತೆ ಕೊಡಬೇಕಂತೇಳಿ ಅಕ್ಕಮಹಾದೇವಿ ಪರೀಕ್ಷೆ ಮಾಡ್ತಾರೆ ಎಲ್ಲರೂ. ಅಲ್ಲಂ ಪ್ರಭುಗಳು ಎಲ್ಲ 108 ಕ್ವಶನ್ ಕೇಳ್ತಾರೆ. ಅದಕ್ಕೆಲ್ಲ ಸಮರ್ಥವಾಗಿ ಇವತ್ತು ಅಕ್ಕಮಹಾದೇವಿ ಉತ್ತರ ಕೊಟ್ಟಿದ್ದರಿಂದ ಅಕ್ಕಮಹಾದೇವನ ಸಹ ಏನು ಅನುಭವ ಮಂಟಪದಲ್ಲಿ ಒಬ್ಬ ಪ್ರಮುಖ ಶರಣೆಯಾಗಿ ಈ ಒಂದು ಇತಿಹಾಸವನ್ನು ನಾವೆಲ್ಲ ಓದಿದ್ದೀವಿ. ಅದಕ್ಕೆ ಸಮಾನತೆ ಬರಬೇಕು. ನಾವು ಬಸವಣ್ಣವರ ವಿಚಾರಗಳು ಬರೀ ನಾವು ಮೂರ್ತಿ ಕೂಡಿಸಿದ್ರೆ ಆಗೋದಿಲ್ಲ. ಇವತ್ತು ನೋಡಿರಿ, ನೀವು ಊರಾಗ ನಾ ಬೋರ್ಡ್ ನೋಡಿದೆ, 11,000 ಎಷ್ಟು ಮಂದಿ ಕೊಟ್ಟಾರೆ? 1,000 ಮಿನಿಮಮ್ ಕೊಟ್ಟಾರೆ ಇಲ್ಲಿ ಊರಾಗ. ಈ ಮೂರ್ತಿ ಆಯ್ತಲ್ಲೋ, ನಾಳೆ ನೀವು ಇಲೆಕ್ಷನ್ದಾಗ ಯಾರ್ದು ರೊಕ್ಕ ತೊಗೊಲಾರ್ದಾನೆ ನೀವೇ ಪಟ್ಟಿ ಹಾಕಿ ಒಬ್ಬ ಪ್ರಾಮಾಣಿಕ MLA ಕೊಟ್ಟು ಕಳ್ಸಿದ್ರಂದ್ರೆ ಏನಾಗ್ತತಿ? ಒಂದು ವಿಧಾನಸಭೆಯೊಳಗೆ ಇವತ್ತು ನೋಡ್ರಿ, ಮೋದಿಯವರು ಏನು ಅವ್ರಿಗೆ ಏನಿತ್ತು ಅಸ್ತಿತ್ವ? ಇವು ಟಾಟಾ ಬಿರ್ಲಾನಂತವರು ಈ ದೇಶನಾಗ ಅದಾರ. ಆದ್ರೆ ಮೋದಿಯವ್ರನ್ನ ಇವತ್ತು ದೇಶದ ಜನ ರೊಕ್ಕದ ಮ್ಯಾಗ ಆರಿಸಿ ಕಳಿಸಿಲ್ಲ. ಇವತ್ತು ಯೋಗಿ ಆದಿತ್ಯನಾಥನ ರೊಕ್ಕದ ಮ್ಯಾಗ ಆರಿಸಿ ಕಳಿಸಿಲ್ಲ. ಭಾಳ ಮಂದಿ ಎಲ್ಲ ಪಕ್ಷದಾಗ ಪ್ರಾಮಾಣಿಕರದಾರ, ಒಂದೇ ಪಕ್ಷದಾಗ ಹೇಳೋದಿಲ್ಲ. ಎಲ್ಲ ಪಕ್ಷದಾಗಿದ್ದವ್ರಿಗೆ ಏನಾಗೈತಿ? ಬಾಯಿ ಇಲ್ಲ, ಜನರ ಪರವಾಗಿ ಮಾತಾಡೋದಿಲ್ಲ. ಏನಾರು ಮಾಡ್ತಾರೇನೋ, ಏನಾರು ಬಿಡ್ತಾರೇನೋ. ಬಸನಗೌಡ ಬರ್ತಾನಂದ್ರೆ ನಾವು ಮುಂಜಾನೆ ಹಾರ ಹಾಕಿ ಹೋಗ್ಬಿಡ್ನು, ಹಿಂಗೈತಿ. ಅಲ್ಲಿಂದ ಬಸನಗೌಡ ಬರೋಕ್ಕಿಂತ ಮೊದಲೇ ಬಂದು ಹೋಗ್ತಾರೆ, ಬಂದು ಹೋದ ಮ್ಯಾಗರೆ ಬಂದು ಹೋಗ್ತಾರೆ. ಇವತ್ತೇನೋ ಈರಪ್ಪಣ್ಣವ್ರು ಗಟ್ಟಿಯಾಗಿ ಬಂದಾರ ಅಂದ್ರೆ ಅದೇ ಒಂದು ಧೈರ್ಯ ಅವ್ರದ್ದು. ನಾವು ಸಮಾಜದಲ್ಲಿರುವಂತಹ ಸತ್ಯ ಹೇಳ್ತೀವಿ. ಹಿಂದೆ ಪ್ರವಾಹ ಬಂದಿತ್ತು ಬೆಳಗಾವಿ ಜಿಲ್ಲಾದಾಗ. ಅವು ಬಂದಾಗ ನಾವು ಮಾತಾಡಿದೆ ಮೋದಿಯವ್ರಿಗೆ, ಅಂದೆ ಏನ್ರಿ ನಾವು ಇಟ್ಟು MP ಕಳಿಸಿವು ಮತ್ತು ನೀವು ಏನೂ ನಮ್ಗೆ ಪರಿಹಾರ ಕೊಡಲ್ಲ. ಅವಾಗ ಒಂದು ಉದ್ದ ನೋಟಿಸ್ ಕೊಟ್ಟರೆ ನನಗೆ. ನಾವು ಉತ್ತರ ಕೊಟ್ಟೆ, ನಾನು ತಪ್ಪು ಮಾತಾಡೀನಿ, ನಾನು ಮೋದಿಯವ್ರಿಗೆ ಬೈದೀನಿ, ಏನು ಅಮಿತ್ ಶಾ ಅವ್ರಿಗೆ ಬೈದೀನಿ, ಏನಿಲ್ಲ ಬೆಳಗಾವಿ ಜಿಲ್ಲೆದಾಗ ಮುಳುಗಡೆ ಆಗೈತಿ, ಗೋಕಾಕ್ ಊರಾಗ ನೀರು ಹೋಕ್ಕಾವು, ಎಲ್ಲರಿಗೂ ಪರಿಹಾರದ ಬಗ್ಗೆ ಮಾತಾಡಿರ್ತೇಳಿ. ಅದು ಮಾತಾಡಿದ ಮ್ಯಾಗ ಆಲ್ಮಟ್ಟಿಗೆ ಬಂದಿದ್ರು ಯಡಿಯೂರಪ್ಪರು. ಅವತ್ತು ಅದೇ ನೋಟಿಸ್ ಕೊಡೋರು ಇದ್ರು ನನಗೆ. ಅವತ್ತು ಆಲ್ಮಟ್ಟಿ ಇದು ಪೂಜಾಕ್ಕೆ ಬಂದಿದ್ದರು. ರಾತ್ರಿ 7-7:30 ಬಂದರು. ನಾನು ಒಬ್ಬನೇ ಒಳಗೆ ಕರೆದು, ಯಾಕಪ್ಪ ಹಿಂಗೆ ಮಾತಾಡಿದ್ದೀವ? ಮೇಲಿನವ್ರು ಭಯಂಕರ ಕೋಪ ಆಗಿದ್ದಾರೆ ನನ್ನ ಬಗ್ಗೆ. ಆಗಲಕ್ಕೆ ಬಿಡ್ರಿ ಅಂದ ನಾನು.
ಏನು ಜನರ ಸಲುವಾಗಿ ಮಾತಾಡೀನಿ, ಪರಿಹಾರ ಕೊಡ್ರಿ ಅಂದೀನಿ. ಏನೇನು ನಾ ಏನು ಬೇರೆ ಏನಾರು ಮಾತಾಡಿ ನಾನು ಇಲ್ಲಪ್ಪ ನಿನ್ನ ಮ್ಯಾಗೆ ಕಠಿಣ ಕ್ರಮ ಆಗ್ತದೆ. ಆಗಲ್ಲ ಬಿಟ್ರೆ ನಾನು ಎಟ್ಟಾರ ಇನ್ನು 3 ಸಲ ಹಾಕ್ಯಾರ, 4ನೇ ಸಲ ಹಾಕ್ತಾರೆ. ಹಿಂಗೆ ಮಾತಾಡ್ಕೋತ ಕೂತಿದ್ದೀವಿ. ಅವ್ರು ಯಾರೋ ಅವರ PS ಇದ್ದರು, ಅವರು ನಮ್ಮ ಬಿಜಾಪುರ DC ಇದ್ದರು. ಅವರು ಇದು ಹಿಂಗೆ ಇಬ್ಬರು ಯಡಿಯೂರಪ್ಪ ನಾವು ಇಬ್ಬರೇ ಕೂತಿದ್ದೀವಿ. ಅವು ಬಂದರು ಅವರು, ಸರ್ ಕೇಂದ್ರ ಸರ್ಕಾರ 1,500 ಕೋಟಿ ರೂಪಾಯಿ ಕರ್ನಾಟಕಕ್ಕೆ ರಿಲೀಸ್ ಆಯಿತು. ನಾ ಹೇಳಿಬಿಟ್ಟು ಯಡಿಯೂರಪ್ಪಗೆ, ನಾ ಮಾತಾಡಿದ್ದಕ್ಕೆ ಬಂದೈತಿ, ನೀವು ಮಾತಾಡಿಲ್ಲ, ನಾ ಮಾತಾಡೀನಿ, ನನ್ನಿಂದ 1,500 ಕೋಟಿ ಬಂದೈತಿ, ಆ್ಯಕ್ಷನ್ ತೊಗೋರತ್ತ. ನಾನು ಮರುದಿವ್ಸ ನನಗೆ ಚೌಕಾಸ್ ನೋಟಿಸ್ ಅವತ್ತೇ ಬಂದಿತ್ತು ಸಂಜೆ ಮುಂದೆ. ಒಂದು ಉತ್ತರ ಕೊಟ್ಟೆ, ಮಾಫಿ ಆಯಿತು. ಅಂದ್ರೆ ಸತ್ಯ ಜನರ ಸಲುವಾಗಿ ನಾವು ಮಾತಾಡಿದ್ರೆ ಏನು ತಪ್ಪಿಲ್ಲ. ನಾವು ಇದಕ್ಕೆ MLAಗಳು IPL ಟಿಕೆಟ್ ಸಲುವಾಗಿ ಮಾತಾಡ್ಬೇಕಾ ಅಲ್ಲಿ? ನಾನು ಹೆಂಡ್ರಿ ಮಕ್ಕಳಿಗೆ 4 ಟಿಕೆಟ್ ಬೇಕು ರೀ, ಭಾಳ ಅಪಮಾನ ಆಗ್ಲಕತ್ತೈತಿ. MLAಗಳ ಕೆಲಸನೇ ಅದು. ನಾವು ಮಾತಾಡಬೇಕು ನಿರುದ್ಯೋಗ ಯುವಕರ ಬಗ್ಗೆ, ನಾವು ಮಾತಾಡಬೇಕು ನೀರಾವರಿ ಬಗ್ಗೆ, ನಾವು ಮಾತಾಡಬೇಕು ಹೆಣ್ಮಕ್ಳಿಗೆ. ಇವತ್ತು ರಿಸರ್ವೇಷನ್ ನೋಡ್ರಿ, 300 ಮಂದಿ ಹೆಣ್ಮಕ್ಳು MP ಆಗಿ ಹೋಗ್ತಿದ್ರು, ಬಾಯಾಗ ಮಣ್ಣು ಹಾಕಿದ್ರು. ಹಾಂ, ಇಲ್ಲೇಟು ಕರ್ನಾಟಕದಾಗ 224 ಅಂದ್ರೆ 315 MLA ಆಗ್ತಿದ್ರು. 224 ಮ್ಯಾಗಿನೂ ಎಲ್ಲ ನಮ್ಮ ಹೆಣ್ಮಕ್ಳು MLA ಆಗ್ತಿದ್ರು. ಅದು ಮಾಡಿಸ್ಬಾರ್ದು ಅಂಥೇಳಿ ಇವತ್ತು ಹೆಣ್ಮಕ್ಳಿಗೆ ರಿಸರ್ವೇಷನ್ ನೋಡ್ರಿ, ಸಂವಿಧಾನದಾಗ ಅವಕಾಶ ಸಿಕ್ಕಿತ್ತು. ಇವತ್ತು ಸುಮ್ಮನೆ ವಿರೋಧ ಮಾಡಿ ಇವತ್ತು ಹೆಣ್ಮಕ್ಳ ಸಮಾನತೆ ಬಗ್ಗೆ ಎಲ್ಲರೂ ಮಾತಾಡ್ತಾರೆ. ಆದರೆ ಅವರು ವಿಧಾನಸಭಾ ಲೋಕಸಭಾದಾಗ ಹೋದ್ರೆ ಸಮಾನತೆ ಆಗೋದಲ್ಲ. ಬರೀ ಗ್ರಾಮ ಪಂಚಾಯತಿಗೆ ನೋಡ್ರಿ, ಅದು ಗ್ರಾಮ ಪಂಚಾಯತಿ ಎಡ್ಬ್ಯಾಗ ಇರಬೇಕತ್ತ, ಆದರೆ MP MLAಕ್ಕೆ ಇರಬಾರ್ದತ್ತ. ಹೆಂಗೆ ಇವ್ರು ದಿಲ್ಲಿ ರಾಜಕಾರಣ ಹೆಂಗೈತೆ ನೋಡ್ರಿ. ಇಲ್ಲಿ ಗ್ರಾಮ ಪಂಚಾಯತಿಗೆ ಕಂಪಲ್ಸರಿ, ಜಿಲ್ಲಾ ಪಂಚಾಯತಿಗೆ ಕಂಪಲ್ಸರಿ, ಪಟ್ಟಣ ಪಂಚಾಯತಿಗೆ ಮಹಿಳಾ ಮೀಸಲಾತಿ. ಆದರೆ ವಿಧಾನಸಭೆ ಲೋಕಸಭೆಗೆ ಹಾಕಿಲ್ಲ. ಅದನ್ನು ಮಾಡ್ಲಿಕ್ಕೆ ಹೋದ್ರೆ ಇವತ್ತು ಅದನ್ನು ಬಾಯಿಗೆ ಮಣ್ಣು ಹಾಕಿದ್ರು. ಅದಕ್ಕೆ ಕಾರಣ ಏನಂದ್ರೆ, ಇದು ಎಲ್ಲ ನ್ಯಾಯಯುತವಾಗಿ ನಾವು ವಿಧಾನಸಭೆಯಲ್ಲಿ ಚರ್ಚೆ ಆಗೋದಿಲ್ಲ. ಅದಕ್ಕೆ ಬಂಧುಗಳೇ, ನಾ ಇಷ್ಟೇ ಹೇಳೋದು, ಇವತ್ತು ಬಸವಣ್ಣವರ ಮೂರ್ತಿ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ನಮ್ಮ ಬಜರಂಗ ದಳ ಹುಡುಗರು ಭಾಳಷ್ಟು ಪ್ರಯತ್ನ ಮಾಡಿ ಇವತ್ತು ಯಾರನ್ನೂ ಉದ್ಘಾಟಕರು ಹಾಕ್ಯಾರ ಗೊತ್ತಿಲ್ಲ, ಯಾರು ಮುಖ್ಯ ಅತಿಥಿ ಹಾಕ್ಯಾರ ಗೊತ್ತಿಲ್ಲ. ಆದ್ರೆ ಎಲ್ಲೇ ಕರೆದ್ರೂ ನಾವು ಬಂದು ನಮ್ಮ ತಳಗೆ ಹಾಕಿ ಮ್ಯಾಗ ಹಾಕಿ ಅಂತ ಕೇಳೋ ಮಗನ ಅಲ್ಲ. ನೀವು ಬೇಕಾದ್ರೆ ತಳಗೆ ಹಾಕಿರಿ. ಹಿಂದಕ್ಕೆ ಸ್ವಾಮಿ ವಿವೇಕಾನಂದರಿಗೆ ಹಾಗೆ ಆಯ್ತತ್ತ. ಸ್ವಾಮಿ ವಿವೇಕಾನಂದರು ಒಂದು ಇಂಗ್ಲೀಷ್ ಶಾಲೆ ಕಲಿತಿದ್ರತ್ತ. ಅವೆಲ್ಲ ಎಲ್ಲರೂ ನೋಟ್ಬುಕ್ಕ ಅವಾಗೆಲ್ಲ ಹೋಮ್ವರ್ಕ್ ಮಾಡ್ಕೊಂಡು ಬಂದಿರೇನಂತ ಎಲ್ಲ ಟೀಚರ್ ಕೇಳ್ದ, ಎಲ್ಲ ತಂದಿಟ್ರು. ಕಡೆಗೆ ಬಂದು ಸ್ವಾಮಿ ವಿವೇಕಾನಂದ್ರ ಮ್ಯಾಗ ಇಟ್ರತ್ತ. ಮ್ಯಾಗ ಇಡೋಣನೇ ಆ ಟೀಚರು ಸಿಟ್ಟು ಬರ್ತತ್ತ. ಬ್ರಿಟಿಷ್ ಟೀಚರ್ ಇದ್ದವ, ಇವ ಒಬ್ಬ ಹಿಂದೂಸ್ತಾನಿ, ನಮ್ಮ ಎಲ್ಲ ಬ್ರಿಟಿಷ್ ಮಕ್ಕಳು ಮ್ಯಾಗ ಇವ ಇಟ್ಟಾನಂದ್ರೆ ಅದನ್ನು ಬುಕ್ಕ ತೆಗೆದು ಹಿಂಗೆ ತಳಗಿಟ್ಟತ್ತ. ಥ್ಯಾಂಕ್ ಯು ಸರ್ ಅಂತ ಹೇಳ್ದತ್ತ. ಯಾಕೆ ಥ್ಯಾಂಕ್ ಯು ಅಂದ್ರೆ, ನಿಮ್ಮ ಎಲ್ಲದಕ್ಕೂ ಪಾಯ ನಾವೇ ಇದೀವಿ ಹಿಂದೂಗಳು ಅಂತೇಳಿ ಸ್ವಾಮಿ ವಿವೇಕಾನಂದ್ರ ಹೇಳ್ತದೆ. ಅದಕ್ಕೆ ಕಡೆಗೆ ಮಾತಾಡೋದು ಅಂಥದ್ದು ಹಣೆ ಬರ ನನಗೈತಿ. ಯಾವ ಕಾರ್ಯಕ್ರಮ ಇವತ್ತು ಸ್ವಾಮಿಗಳು ನಮ್ಗೆ ಹಂಗೆ ಆಗ್ಯಾರ. ಬಸವನಗೌಡ್ರ ನಿಲ್ರಿ, ನಿಮ್ಮ ಸಾನ್ನಿಧ್ಯ ಐತಿ ಮಾತಾಡ್ರಿ. ಇಲ್ರಿ, ನೀವು ಯಾವ್ದು ಮಾತಾಡಿದ್ರಂದು ಮಂದಿ ಎದ್ದು ಹೋಗ್ತಾರೆ. ನಮ್ಮ ಸಾನ್ನಿಧ್ಯ ಭಾಷಣ ಮುಗಿಸಿ ಅಲ್ಲಿ ನೀವು ಮಾತಾಡಿರ್ತಾರೆ. ಕಡೆಗೆ ನನ್ನ ಭಾಷಣ ಅನಿವಾರ್ಯ, ಏನು ಮಾಡ್ಲಿಕ್ಕಾಗೋದಿಲ್ಲ. ಅದಕ್ಕೆ ನಾವೆಲ್ಲ ಒಂದಾಗಬೇಕು. ಇವತ್ತೇನು ಪಾಪ ನಮ್ಮ ಹಿಂದೂ ಸಂಘಟನೆಗಳು ಇವ್ರು ಭಾಳ ಕೇಸ್ ಹಾಕಲಕತ್ತಾರ. ಈಗ ಎಟ್ಟು ಹಾಕ್ತಾರೆ ಹಾಕಲಕ್ಕ, ಏನು ತಲೆ ಕೆಡ್ಸೋಬೇಡ್ರಿ. 28ಕ್ಕೆ ನಾವೇ ಬರೋರು, ನಾವೇ ನಮ್ಮ ಜನ ಏನು ಅವರು ಹಿಂದೂ ಸಂಘಟನೆ ಮಾಡೋದು ತಪ್ಪ, ಹಿಂದೂಗಳ ಪರವಾಗಿ ಮಾತಾಡೋದು ತಪ್ಪ. ನನ್ನ ಮ್ಯಾಗೂ ಹಾಕ್ಯಾರ ಕೇಸ. ಉಳ್ಕಿದ ಲೀಡರ್ಗಳು ಬೇರೆ, ನನ್ನ ಮ್ಯಾಗಂತರೂ ದಿನ ಒಂದು ಕೇಸ್ ಹಾಕ್ತಾರೆ. ಈಗ 89 ಕೇಸ್ ಆಗ್ಯಾವ. ಇನ್ನು ಎಷ್ಟು ಕೇಸ್ ಹಾಕ್ತೋ ಗೊತ್ತಿಲ್ಲ. ನಾ ಹೇಳೀನಿ ಪೊಲೀಸ್ ಇಲಾಖೆದವ್ರಿಗೆ, ಹಾಕ್ರಿ 150 ಕೇಸ್ ಹಾಕ್ರಿ 28 ತನ. ಅಂದ್ರೆ ಒಂದು ಕೇಸಿಗೆ ಒಂದು MLA ಆರಿಸಿ ಬರ್ತಾನಂತ ನಮ್ಮ ಲೆಕ್ಕ. 150 MLA ಆರಿಸಿ ಬಂದ ಮ್ಯಾಗ ನಿಮ್ಮ ಕೇಸುಗಳನ್ನೆಲ್ಲ ಒಂದೇ ದಿವಸ ಹೊಡೆದು ತೆಗೆದು ಬಿಡ್ತೀನಿ ಕ್ಯಾಬಿನೆಟ್ನಾಗ. ನಾವೇನು ತಪ್ಪು ಮಾತಾಡೀವ್ರಿ? ಯಾರಿಗೆ ನ್ಯಾಯ ಸಿಗಬೇಕು, ಯಾವ ಸಮುದಾಯಕ್ಕೆ ನ್ಯಾಯ ಸಿಗಬೇಕು ಅಂದ್ರೆ ಎಲ್ಲರಿಗೂ ಸಿಗಬೇಕು.
ನೋಡಿರಿ 3 ಲಕ್ಷ ನೌಕರಿ ಸಿಕ್ಕು ಅಂದ್ರೆ ಅದ್ರ SC ಜನ, ST ಜನ, ಹಿಂದುಳಿದವರು, ಲಿಂಗಾಯತರು, ಒಕ್ಕಲಿಗರು ಎಲ್ಲ ಅವ್ರವ್ರು ಏನು ಕೂಡ ಐತಿ ಸಿಕ್ಕೇ ಸಿಗ್ತದೆ. ಅದನ್ನು ಯಾರೂ ಮಾಡಲಾಗ್ಯಾರ. ಏನೇನೋ ನೆಪ ಮಾಡಿ ಇವತ್ತು ಸರ್ಕಾರ ಇವತ್ತೇನು ಮಾಡ್ಲಾಕತ್ತದ ಇದ್ರ ವಿರುದ್ಧ ಜನರಲ್ಲಿ ಭಾಳಷ್ಟು ಆಕ್ರೋಶ ಐತಿ. ಆದ್ರೆ ಅದು ಯಾಕಡೆ ಹೆಂಗೆ ತಿರುಗ್ತದೋ ಗೊತ್ತಿಲ್ಲ. ಆದ್ರೆ ನೀವು ಮಾತ್ರ ನಮ್ಮ ಯುವಕರು ಭಾಳ ಶಾಂತ ರೀತಿಯಿಂದ ಈ ಸರ್ಕಾರ ಇರುತ್ತನ ನಮ್ಮ ಹಿಂದೂ ಯುವಕರಿಗೆ ರಕ್ಷಣೆ ಇಲ್ಲ. ಇವತ್ತು ನೋಡಿರಿ ಏನಾರೇ ಆದರೆ ಎಷ್ಟು ನಮ್ಮ ರಾಜ್ಯದಾಗ ಘಟನೆಗಳಾಗ್ಲಕತ್ತಾವು. ಗಣಪತಿ ಕೂಡಿಸಿದ್ರೆ ಕಲ್ಲು ಬೀಳ್ತಾವು, ದೇವಿ ಕುಮ್ಮಗ ಕಲ್ಲು ಒಗಿತಾರ, ಕೆಲವೊಂದು ಕಡೆ ಚಪ್ಪಲಿ ಒಗಿತಾರ. ಮೊನ್ನೆ ನೋಡಿ ಶಿವಾಜಿ ಮಹಾರಾಜರ ಫೋಟೋ ಮ್ಯಾಗ ಇವತ್ತು ಚಪ್ಪಲಿ ಹೋಗೋದ್ರು. ಏನು ಕಾರಣಪ್ಪ? ತಿಂಡಿ ಅಲ್ಲ ಅವ್ರದ್ದು. ಹಾಂ, ನಾವೇನಾರೇ ಯಾರು ರಂಜಾನ್ದಾಗದು ಎಲ್ಲರೂ ನೀವು ಕಲ್ಲು ಹೋಗಿದ್ದೀರೇನ್ರಿ? ಇಡೀ ದೇಶನಾಗ ಎಲ್ಲರೇ ನೀವು ಒಂದರ ಟಿ ವಿ ಒಳಗೆ ನೋಡಿರಿ. ಇನ್ನು ಅವ್ರು ರಂಜಾನ್ದವ್ರು ಮೆರವಣಿಗೆ ಹೊಂಟಿತ್ತು, ಹಿಂದೂಗಳು ಕಲ್ಲು ಹೋಗಿದ್ರೆ ಒಂದು ಊರಾಗರೆ. ಮತ್ತು ಅವ್ರ ಮಕ್ಳು ತಿಂಡಲ್ಲ ಕಲ್ಲು ಒಗಿತಾರೆ, ಚಪ್ಪಲಿ ಒಗಿತಾರೆ. ಆ ಸಣ್ಣ ಸಣ್ಣ ಹುಡುಗರು ಹೆಂಗೆ ಶಿಕ್ಷಣ ಕೊಟ್ಟಾರ ನೋಡ್ರಿ, ಉಗುಳ್ತಾರೆ ಗಣಪತಿ ಮೂರ್ತಿ ಮ್ಯಾಗ ಹಿಂಗೆ ಉಗುಳುದು. ಅಂದರೆ ಎಷ್ಟು ನೀಚತನ ಇವ್ರಿಗೆ. ಇನ್ನು ಮ್ಯಾಗ ನೀವು ಅಯ್ಯ ಎಂದರೆ ಸ್ವರ್ಗ, ಎಲ್ವೋ ಅಂದರೆ ನರಕ, ಈ ಕಡೆ ಹೊಡೆದ್ರೆ ಈ ಕಡೆ ಹೊಡಿಯತ್ತ. ಗಾಂಧಿ ಹೇಳ್ಯಾನಲ್ಲ, ಹಂಗೆಲ್ಲರೂ ಹೋದರೆ ನಾವೆಲ್ಲ ಹೋಗ್ಬೇಕಾಗ್ತದೆ. ಈ ಕಡೆ ಹೊಡೆದ್ರೆ ತಾನು ಒದ್ದು ಒಳಗೆ ಹಾಕ್ಬೇಕು. ಇಲ್ಕಂಡು ಆ್ಯಕ್ಷನ್ನೇ AK-47 ಬೇಕೀಗ ಕರ್ನಾಟಕದಾಗ. ನೀವು ತಪ್ಪೇ ಮಾಡೋದಿಲ್ಲ ನೋಡ್ರಿ. ಅಲ್ಲಿ ಹೆಣ್ಮಕ್ಳು ಬಾಗಲಕೋಟೆ ಒಳಗೆ ತಪ್ಪು ಮಾಡ್ಲಾರ್ದವ್ರು ಹುಡುಗರು ಮನೆಗೆ ಹೋಗ್ರು ಪೊಲೀಸರು. ಹೆಣ್ಮಕ್ಳು ಅಡ್ಡ ನಿಂತು ಹೊಟ್ಟೆ ಒಳಗೆ ಬರ್ಸ್ಕೊಡ್ಲಿಲ್ಲ. ಬಾ ಹೆಂಗೆ ಬರ್ತೀವ ಅಂದರು. ಪೊಲೀಸರು ಹೊಳ್ಳಿ ಹೋದರು. ನಾ ಕೇಳಿದೆ ಅಲ್ಲಿ SP ಗೆ, ಕಲ್ಲು ಹೋಗೋದವ್ರು ಯಾರಪ್ಪ? ಅವರು. ಚಪ್ಪಲ್ ಹೋಗೋದವ್ರು ಯಾರು? ಅವರು. ಮತ್ತು ಹಿಂದೂ ಹುಡುಗರನ್ನ ಅದಕ್ಕೆ ಹಿಡ್ಲಾಕತ್ತೀರಿ? ಇಲ್ಲ ಸರ್, ಮ್ಯಾಗಿಂದ ಆರ್ಡರ್ ಐತಿ, ಈ ಕಡೆ 200 ಹಿಡಿದತ್ತೆ, ಈ ಕಡೆ 200 ಹಿಡಿದತ್ತೆ, ಈಕ್ವಲ್ ಮಾಡ್ತಾರೆ. ನಾ ಏನು ಹೇಳಿದೆ ಅವ್ರು SP ಗೆ, ನಾ ಏನಾರೇ ಬಂದೆ ಅಂದ್ರೆ 28ಕ್ಕೆ ಯಾರು ಕಲ್ಲು ಹೋಗಿದಿರ್ತಾರೋ ಅವ್ರನ್ನ ಅಟ್ಟೆ ಒದ್ದು ಒಳಗೆ ಹಾಕೋದು. ಭಾಳ ಹಾರಾಡೋದ್ರಂದ್ರೆ ಅಲ್ಲೇ ಮ್ಯಾಗೆ ಕಳಿಸೋದು. ಇಲ್ಲಾಂದ್ರೆ ಎಲ್ಲಿ ಬೇಕಾದಲ್ಲಿ ಜಗಳ ದಾನ್ಲಿ. ನಾವು ಎಲ್ಲಿಯೂ ಮಾಡಿಲ್ರಿ. ಹಿಂದೂಗಳು ಎಲ್ಲರೂ ದಾನ್ಲಿ ಮಾಡ್ತಾರೇನ್ರಿ? ನಮ್ಮ ಮೆರವಣಿಗೆ ಬಸವಣ್ಣ ತೊಗೊಂಡು ಹೋದ್ರೆ ಕಲ್ಲು ಹೋಗೋದ್ರೆ ಏನು ಮಾಡಬೇಕು? ಅದಕ್ಕೆ ಒಂದು ಕಡೆ ನಮ್ಮ ದೇವ್ರುಗಳ ಕೈಯಾಗ ಏನೇನು ಅದಾವಿಲ್ಲೋ. ಭವಾನಿ ಕೈಯಾಗ ಏನೈತಿ? ಹನುಮಂತನ ಕೈಯಾಗ ಏನೈತಿ? ಹಾಂ, ಶಿವನ ಕೈಯಾಗ ಐತಿಲ್ಲ ತ್ರಿಶೂಲ. ಯಾರ್ಯಾರು ಉಂಡಿ ಕಾರ್ಚಿಕಾಯಿ ತಿಂತಾನೆ, ಉಂಡಿ ಕಾರ್ಚಿಕಾಯಿ ತಿನ್ನೋ ಗಣಪತಿನೂ ಹಿಂದೆ 2 ತ್ರಿಶೂಲ ಅದಾವ, ಈ ಕಡೊಂದು ಈ ಕಡೊಂದು. ಉಂಡಿ ಕಾರ್ಚಿಕಾಯಿ ಅಂತೂ ಇಟ್ಟಿರ್ತೀರಿ ನೀವು. ಆದ್ರೆ ಎಲ್ಲ ದೇವ್ರ ಕೈಯಾಗ ಆಯುಧ ಎದಕ್ಕೆ ಕೊಟ್ಟಾರಂದ್ರೆ ಸಂದರ್ಭ ಬತ್ತಂದ್ರೆ ಉಪಯೋಗ ಮಾಡ್ರಿ ಅಂತ ಹೇಳಿ. ನೀವೇನು ದಸರಾದಾಗ ಪೂಜೆ ಮಾಡಕತ್ತು ಕೊಡ್ರಿ, ಜಂಗ್ ಹತ್ತಿದ ಬಂದೂಕ. ಈಗ ನಮ್ಮ ಬಿಜಾಪುರ ಜಿಲ್ಲೆದಾಗ ಹಳಿ ಗೌಡ್ರುಗಳದಾರ, ಜಂಗ್ ಹತ್ತಿದ ಹತಾರೆ, ಜಂಗ್ ಹತ್ತಿದ್ದು ಬಂದೂಕ. ಅವಾಗೇ ನಿಂಬಿಕಾಯಿ ಹಚ್ಚಿ ತೊಳೆದು ಎಲ್ಲ ಸಾಲಕ್ಕೆ ಹಿಂಗಿಟ್ಟು ಪೂಜೆ ಮಾಡ್ತಾರೆ. ಧ್ಯಾನ ಪೂರ್ಣಂ ಜಗನ್ಜ್ಯೋತಿ ಅವಕ್ಕೆಲ್ಲವು ನಿಮ್ಮ ಮನೆಗೆ ಬಂದ್ರೆ ತೆಗೀರಿ ಅಂದಾಗ ಇನ್ನು ತೆಗೆದ್ರೆ ಉಳಿತೀವಿ. ನಾವೇನು ಯಾರನ್ನ ಹೊಡಿಲಕ್ಕೆ ಹೋಗೋದು ಬೇಡ. ನಮ್ಮ ದೇಶದಾಗ ಇವತ್ತು ಅಂಥ ಪರಿಸ್ಥಿತಿ ಬಂದದ. ನಾವು ಒಂದಾಗಲಿಲ್ಲದ್ರೆ, ನಾವು ಜಾತಿ ವ್ಯವಸ್ಥೆದಾಗ ಬಿದ್ದೀವಂದ್ರೆ ನಮ್ಮ ದೇಶದ ಸಂವಿಧಾನ ಉಳಿಲಿಕ್ಕೆ ಸಾಧ್ಯ ಇಲ್ಲ. ಅಂಬೇಡ್ಕರ್ ಸಂವಿಧಾನ ಉಳಿಬೇಕಾದ್ರೆ ಭಾರತದಲ್ಲಿ ಹಿಂದೂಗಳ ಸಂಖ್ಯೆ 60ರಿಂದ 70 ಇದ್ರೆ ಮಾತ್ರ ಸಂವಿಧಾನ ಉಳಿತದೆ, ನಮ್ಮ ಧರ್ಮ ಉಳಿತದೆ. ಅದಕ್ಕಿನ್ನು ಮುಂದೆ ಬರುವಂಥ ದಿವಸಗಳಲ್ಲಿ ಹೆಂಗೆ ನೀವು ಒಕ್ಕಟ್ಟಿನಿಂದ ಇವತ್ತು ಬಸವಣ್ಣ ಎಷ್ಟು ದೊಡ್ಡ ಮೂರ್ತಿ ಕೊಡ್ಸಿರಿ ನೋಡ್ರಿ, ಸಣ್ಣ ಊರ. ಆದರೆ ಬಸವಣ್ಣಂದು ಸುಮಾರು ಒಂದು 50 ಲಕ್ಷ ರೂಪಾಯಿ ಖರ್ಚಾಗಿರ್ಬೇಕೆಲ್ಲ. ಒಂದು 15 ಯಾಕಂದ್ರೆ ನಾನು 15 ಮೂರ್ತಿ ಕೊಡ್ಸೀನಿ ಬಿಜಾಪುರನಾಗ. ಮಹಾರಾಣಾ ಪ್ರತಾಪ್ ಮೂರ್ತಿ ಕೊಡ್ಸೀನಿ 19 ಫೂಟಿಂದು 50 ಲಕ್ಷ ರೂಪಾಯಿ ಜೈಪುರ್ನಿಂದ ತೊಗೊಂಡು ಬಂದಿದ್ದೆ. ಬಹುಶಃ ಇದೂ ಒಂದು 15-16 ಲಕ್ಷ ರೂಪಾಯಿ ಮೂರ್ತಿಗೆ ಬಿದ್ದಿರ್ಬೇಕು. ಯಾಕಂದ್ರೆ ಇಷ್ಟೆಲ್ಲ ಒಕ್ಕಟ್ಟಿನಿಂದ ಮಾಡಿರಿ. ಇವೆಲ್ಲ ಮೂರ್ತಿಗಳು ಉಳಿಬೇಕಿಲ್ಲ. ಮುಂದಿನ ದಿವಸನಾಗ ಈ ಮೂರ್ತಿಗಳೆಲ್ಲ ಈ ದೇಶನಾಗ ಉಳಿಬೇಕೋ ಬೇಡ? ಉಳಿಬೇಕಂದ್ರೆ ನಾವು ಎಲ್ಲ ಒಕ್ಕಟ್ಟಾಗ್ಬೇಕು. ನೀವು ಒಕ್ಕಟ್ಟಾಗ್ಲಿಕ್ಕಂದ್ರೆ ಈಗ ಹೆಂಗೆ ಇರಾನ್ದಾಗ ಹೆಂಗೆ ಮೂರ್ತಿಗಳನ್ನೆಲ್ಲ ಕೆಡಲಕತ್ತಾರಲ್ಲ, ರಷ್ಯಾದಾಗ ಹೆಂಗೆ ಕೆಡಿದ್ರು ಹಂಗೆ ಅವ್ರು ಏನಾರು ಸಂಖ್ಯೆ ಹೆಚ್ಚಾಯ್ತಂದ್ರೆ ಯಾವ ಮೂರ್ತಿಗಳು ಉಳಿದಿಲ್ಲ. ಇದು ನಿಮ್ಮ ತಲೆಗೆ ಇಟ್ಕೋರಿ.
ನೀವು ಇಷ್ಟೆಲ್ಲ ಕಷ್ಟಪಟ್ಟು ಮನೆಗೆ ಇಟ್ಟು ರೊಕ್ಕ ಹಾಕಿ ಮಾಡಿರಲ್ಲ, ಇದು ಉಳಿಬೇಕಂದ್ರೆ 2028 ಈಗ ನೋಡ್ರಿ ಎಲ್ಲ ಕಡೆ ಹಿಂದುತ್ವದ ಹವಾ. ನಾ ಹೇಳ್ತೀನಿ, ನಮ್ಮ ಪತ್ರಕರ್ತರದ್ದು ಕೇಳ್ತಾರೆ, ಏನು ರೀಟ್ ಜನ ಸೇರ್ತಾರಲ್ಲ, ನನ್ನ ಸಲುವಾಗಿ ಅಲ್ಲಪ್ಪ, ಹಿಂದುತ್ವ ಉಳಿಬೇಕಂತೇಳಿ ಸೇರ್ಲಕತ್ತಾರ. ಮೊನ್ನೆ ಬಾಗಲಕೋಟೆ ಇಲೆಕ್ಷನ್ಗೆ ಹೋಗಿದ್ದೆ ನಾವು ಹೋಗುತ್ತಾನ ಒಂದು ಬೇರೆ ಇತ್ತು ಹವಾ. ನಾವು ಈರಪ್ಪಣ್ಣವರು ಬಂದ್ರವಾಗ ನಾ ಎಲ್ಲೂ ಗಾಡಿ ಮಾಡಿ, ನನಗೆ ಯಾರು ಗಾಡಿ ಮಾಡ್ಯಾರ, ಯಾರು ಚರಂತಿ ಮಠರು ಗೈ ಬಿಚ್ಚಲಾರ ಗಿರೇಕಿ ಅದು 4-5 ಸಾವಿರ ಮಂದಿ ಕೂಡ್ತಿದ್ರು. 4 ಮಾಜಿ ಮುಖ್ಯಮಂತ್ರಿ ಹೋದ್ರೆ 1000 ಮಂದಿನ ಕೂಡ್ಸೋದಾಗಿಲ್ಲ. ಯಾಕಪ್ಪ ಅಂದ್ರೆ ಜನರಿಗೆ ಗುರ್ತಾಗೈತಿ, ಇವನೇನಾರೇ ಕರ್ನಾಟಕ ಮುಖ್ಯಮಂತ್ರಿ ಮಾಡಿದ್ರೆ ನಾವು ಉದ್ಧಾರ ಆಗ್ತೀವಿ, ಒಳ್ಳೇದಾಗ್ತದೆ, ಇಲ್ಕಂದ್ರೆ ಈ ರಾಜ್ಯದಲ್ಲಿ ಒಳ್ಳೇದಾಗೋದಿಲ್ಲ. ಸುಮ್ಮ ಸೇರೋದಿಲ್ಲ ಮಂದಿ. 35 ವರ್ಷದ ಇತಿಹಾಸ ಐತೆ ನಂದು. ಈರಪ್ಪಣ್ಣವ್ರು ಹೇಳ್ದಂಗೆ 94ರಿಂದ MLA, 3 ಸಲ MLA ಆಗೀನಿ, 2 ಸಲ MP ಆಗೀನಿ, ವಾಜಪೇಯಿ ಸರ್ಕಾರನಾಗ ಮಂತ್ರಿ ಆಗೀನಿ. ಇಟ್ಟರಾಗನೇ ಒಬ್ಬೊಬ್ಬರು ಒಂದೇ ಟರ್ಮ್ MLA ಆಗೋದ್ರಾಗ ಹಳ್ಳ್ಯಾಗ ಹೋದ್ರು ಹೊಡಿಲಕ್ಕೆ ಕಲ್ ತೊಗೊಂಡು ಬೆನ್ ಹತ್ತಾರೆ. ಯಾಕಂದ್ರೆ ಹೊಳ್ಳಿ ಬಂದಿರೋದೇ ಇಲ್ಲ. ಆದ್ರೆ ನಾನು 30 ವರ್ಷದ ರಾಜಕೀಯ ಅನುಭವದಲ್ಲಿ ಜನ ಇಟ್ಟು ವಿಶ್ವಾಸ ಇಟ್ಟಾರಂದ್ರೆ ಈರಪ್ಪಣ್ಣವ್ರು ನಾವು ಮಾತಾಡಕತ್ತಿದ್ದೀವಿ. ಏನು ರೀ ಜನರದು ಟ್ರೆಂಡ್ ನಿಮ್ಮದು ಕಡಿಮೆ ಆಗಲಾಗೈತದ. ಕಡಿಮೆ ಆಗ್ತೈತದ ಕೇಳಿದೆ ನಾ. ಇಟ್ಟೊತ್ತಿಗೆ ನಂದೆಲ್ಲ ಬಂಡವಾಳ ತೆಗೆದು ಹೇಳಿಬಿಡ್ತಿದ್ರು. ಬಿಡ್ತಿದ್ರ ಕಾಂಗ್ರೆಸ್ನವರು ತೆಗಿತಿದ್ರು, BJP ಅವರು ತೆಗಿತಿದ್ರು. ಯಾಕಂದ್ರೆ ಯತ್ನಾಳ ಮುಗಿಸ್ಲಿಕ್ಕೆ ನನ್ನ ಮಗನ ಮುಖ್ಯಮಂತ್ರಿ ಹೆಂಗೆ ಮಾಡೋದು, ಅದೊಂದು ದೊಡ್ಡ ಚಿಂತೆ ರಾಜ್ಯದಾಗ. ಅಪವಾದಗಳು ಏನು ಬೇಕೆಲ್ಲ ಮಾಡ್ತಾರೆ. ಈಗ ನೋಡ್ರಿ ಈರಪ್ಪಣ್ಣವ್ರ ಬಗ್ಗೆನೇ